ಬಾಯ್ಲೆ ಭಾಗಕ್ಕೆ ಹಲವಾರು ಹಳ್ಳಿಗಳಿಂದ ಹಲವಾರು ತಾಲೂಕುಗಳಿಂದ ಯಾವ ರೀತಿ ಇದೆ ಸರ್ ಈ ಸಲ ಕುರಿ ವ್ಯಾಪಾರ? ಕಾಲ್ ಮುಖಂಡ್ರು ಕೇಳಲ್ಲ ಅಂತ ಒಳ್ಳೆ ರಾತ್ರಿಯಿಂದ ಶುರುವಾಗುತ್ತೆ ದೊಡ್ಡ ಹಬ್ಬ. ವಿಶೇಷ ಹಬ್ಬದ ಬಗ್ಗೆ ನಮ್ಮ ಸುತ್ತಮುತ್ತ ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಂತೆಯನ್ನು ಏರ್ಪಡಿಸಿದ್ದಾರೆ. 2 ಲಕ್ಷ 3 ಲಕ್ಷ ಎತ್ಕೊಟ್ಟು ತರ್ತಾರೆ. ಮಾಲಿನ ತಲೆ ಮೇಲೆ ವ್ಯಾಪಾರ. ಎಷ್ಟು ಮಾಡಿದ್ರೆ ವ್ಯಾಪಾರ ಈ ಸಲ? ಬಾಯ್ಲೆ ವ್ಯಾಪಾರ ಮಾಡೋದು ಬಾಯ್ಲಿ ಮಾಡಂತಡಿ ನಾವು ಹೊಟ್ಟೆ ಕೆಲಸ ಮಾಡ್ಕೊಂಡು. ಹೌದಾ? ಇದಾಯ್ತಾ? ಇದು ಯೂಟ್ಯೂಬ್ ಇಷ್ಟ ಇದೆಯಾ? ಇಷ್ಟ ಇದೆ. ಇಂಥ ಫಸ್ಟಿಗೆ ಬರ್ತಿದ್ದಲ್ಲ ಎಲ್ಲ ಬರುತ್ತೆ. ನಿನ್ನೆದಾಯ್ತಲ್ಲ ಶೋಭಾ ಐತೆ. ಆಲ್ರೌಂಡ್ ಕರ್ನಾಟಕದ ರಾಜ್ಯದ ಪೂರ್ತಿಯಾದಲ್ಲಿ ಇಷ್ಟ ಆಗುತ್ತೆ. ವೀಕ್ಷಕರೇ, ನಾವಿವತ್ತು ಅಂತರಗಟ್ಟೆ ಜಾತ್ರೆ ಅಮ್ಮನವರ ಕುರಿಯ ಒಂದು ವ್ಯಾಪಾರ, ಅಂತರಗಟ್ಟೆ ಅಮ್ಮನವರ ಜಾತ್ರೆಯ ವಿಶೇಷವಾಗಿ ಈ ದಿನ ತರೀಕೆರೆನಲ್ಲಿ ಕುರಿಯ ವ್ಯಾಪಾರಕ್ಕೋಸ್ಕರವಾಗಿ ಸಾವಿರಾರು ಜನರು ಕೂಡ ಬಂದಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಕೂಡ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಕುರಿಯ ಕ್ರೇಜ್ ಅಂತಕ್ಕಂತಾನೆ ಜಾಸ್ತಿ ಅನ್ಸ್ತಾನೆ ಹೇಳ್ಬಹುದಾಗಿದೆ. ಯಾಕಂದ್ರೆ ಒಂದು ಮನೆಗಿಂತ ಇನ್ನೊಂದು ಮನೆ ಹೆಚ್ಚಾಗಿದೆ. ಅದನ್ನ ಕುರಿಯ ವ್ಯಾಪಾರಸ್ಥವನ್ನ ಮಾಡ್ಕೊಂಡು ನಾವು ಅಂತರಗಟ್ಟೆ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕು ಅಂತಕ್ಕಂಥದ್ದು ಇಲ್ಲಿನ ಒಂದು ವಾಡಿಕೆ. ಆ ವಾಡಿಕೆ ನಂತರವಾಗಿ ಬಾಣದ ರೂಪದಲ್ಲಿ ಇಲ್ಲಿ ಅಂತರಗಟ್ಟೆ ಅಮ್ಮನವರ ಒಂದು ಆರಾಧನೆಯನ್ನ ಮಾಡ್ತಾರೆ. ಈ ಆರಾಧನೆ ಮಾಡ್ತಕ್ಕಂಥದ್ರಲ್ಲಿ ಒಂದೊಂದು ತರೀಕೆರೆಯ ಭಾಗಕ್ಕೆ ಹಲವಾರು ಹಳ್ಳಿಗಳಿಂದ, ಹಲವಾರು ತಾಲೂಕುಗಳಿಂದ, ಹಲವಾರು ಜಿಲ್ಲೆಗಳಿಂದ ಇಲ್ಲಿಗೆ ಕುರಿಯನ್ನ ಕರ್ಕೊಂಡು ವ್ಯಾಪಾರಕ್ಕೆ ಬರ್ತಾರೆ. ವ್ಯಾಪಾರಕ್ಕೆ ಬಂದಿರ್ತಕ್ಕಂಥವ್ರ ಹತ್ರ ಕೇಳೋಣ ಈ ದಿನ ಯಾವ ರೀತಿಯಾಗಿ ವಿಶೇಷತೆ ಇದೆ, ಅವ್ರು ಯಾವ ರೀತಿಯಾಗಿ ವ್ಯಾಪಾರವನ್ನ ಮಾಡ್ತಾರೆ, ಏನೇನು ಇಲ್ಲಿ ಸವಲತ್ತುಗಳನ್ನ ತಗೊಂತಾರೆ, ಜನಗಳು ಯಾವ ರೀತಿ ಒಂದು ಸ್ಪಂದನೆಯನ್ನ ಮಾಡ್ತಾರೆ ಅಂತ ಹೇಳಿ ಕೇಳೋಣ ಬನ್ನಿ. ಸರ್, ನಿಮ್ಮ ಹೆಸರು? ರಾಘವೇಂದ್ರ ಅಂತ ಹೇಳಿ. ನೀವು ಎಲ್ಲಿಂದ ಬಂದಿರೋದು? ನಮ್ದು ತರೀಕೆರೆನೆ. ಅಂದ್ರೆ ಈ ಸಲ ಅಮ್ಮನಪ್ಪ ಅಂದ್ರೆ ಜೋರಾಗಿದ್ಯಾ? ಈ ಸತಿ ಎಲ್ಲ ಪ್ರತಿ ವರ್ಷನೂ ಜೋರೇ ಇಲ್ಲಿ. ವರ್ಷನೂ ಜೋರೇ. ಯಾವ ರೀತಿ ಇದೆ ಸರ್ ಈ ಸಲ ಕುರಿ ವ್ಯಾಪಾರ? ಕುರಿ ವ್ಯಾಪಾರ ಪರವಾಗಿಲ್ಲ, ಒಂದ್ ಸ್ವಲ್ಪ ಡಿಮ್ಯಾಂಡ್ ಇದೆ. ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಡಿಮ್ಯಾಂಡ್ ಇದೆಯಾ? ಇಲ್ಲ, ನಾರ್ಮಲ್ ಅದೇ ಲೆಕ್ಕ ಇದೆ. ಅದೇ ಲೆಕ್ಕ ಇದೆ. ಅಂದ್ರೆ ಹೋದ ವರ್ಷಕ್ಕೆ ಎಷ್ಟು ತಗೊಂಡಿದ್ರಿ, ಈ ವರ್ಷಕ್ಕೆ ಎಷ್ಟು ತಗೊಬೇಕು ಅಂತಿದ್ದೀರಾ? ಜಾಸ್ತಿ ಐತಿ. ನಾವು ಹೋದ ವರ್ಷ ಎಲ್ಲ 2 ತಗೊಂಡಿದ್ವಿ, ಈ ವರ್ಷ 3. ಅಂದ್ರೆ ಬರ್ತಾ ವರ್ಷ ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆಯಾ? ಜಾಸ್ತಿನೇ ಆಗ್ತಾ ಇದೆ. ಜಾಸ್ತಿನೇ ಆಗ್ತಾ ಇದೆ. ಜಾಸ್ತಿನೇ. ಏನ್ ಅನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಇಲ್ಲಿ ಕ್ರೇಜಲ್ಲಿ ಏನಾಗುತ್ತೆ ಅಂದ್ರೆ ಹಬ್ಬ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷನೂ ಚೆನ್ನಾಗಿ ನಡೀತಾ ಇದೆ. ಗುರುವಾರ ಎತ್ತಿನ ಗಾಡಿ ಇದೆ ಅಂತರಗಟ್ಟೆಯಲ್ಲಿ, ಶುಕ್ರವಾರ ಜಾತ್ರೆ ಇದೆ, ತೇರಿದೆ. ಹಾಗಾಗಿ ವರ್ಷನೇ ನಮ್ಮ ತರೀಕೆರೆ ಇತಿಹಾಸ ಇದೆ. ತರೀಕೆರೆ ಇತಿಹಾಸ. ಅಮ್ಮನಪ್ಪ ಅಂದ್ರೆ ಏನೋ ಒಂಥರ ಖುಷಿ, ಒಂಥರ ಕ್ರೇಜ್. ಎಲ್ಲ ಅಡಿಕೆ ಬಿಸಿಯಲ್ಲಿ ಇದ್ದವರಿಗೆ ಇದು ಒಂದು ಕ್ರೇಜ್. ಅಂದ್ರೆ ಕೆಲಸ ಮುಗಿಸ್ಕೊಂಡ್ ಬಂದು ಈಗ ಅಮ್ಮನಪ್ಪ ಮಾಡಕ್ ಕ್ರೇಜ್ ಅಲ್ಲಿ ಇದಾರೆ. ಅಂದ್ರೆ ನೀವು ಕೂಡ ಅಮ್ಮನಪ್ಪ ಮಾಡಕ್ ರೆಡಿ ಆಗಿದ್ದೀರಾ ಅಂತ? ರೆಡಿ ಆಗಲಿ, ವಾರದಿಂದ ರೆಡಿ ಆಗಿದ್ದೀರಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ತರೀಕೆರೆ ಶ್ರೀನಿವಾಸು ಚೆಡ್ಡಿ ಅಲಿಯಾಸ್ ಚೆಡ್ಡಿ, ಶ್ರೀನಿವಾಸ್ ಅಲಿಯಾಸ್ ಚೆಡ್ಡಿ ನಮ್ ತರೀಕೆರೆ ಹಬ್ಬ ಮಾಡ್ದಂಗೆ. ತರೀಕೆರೆ ಯಾವ ಹಬ್ಬ ಮಾಡಕ್ಕಾಗಲ್ಲ ಈ ಕರ್ನಾಟಕದಲ್ಲಿ. ಮನೆ ಒಂದ್ ಕುರಿ ಎಂತ ಜಾತ್ರೆ ಹೂಡ ಅಂದ್ರೆ ಎತ್ಗಳು ಯಾರ ಮೇಲೆ ಹೊಡ್ತಿ ಗೊತ್ತಿಲ್ಲ. ಕೇಸ ಇಲ್ಲ ಅಂದು ಯಾವ ಸದೋಗ್ ಗೊತ್ತಿಲ್ಲ, ಅವನ ಸತ್ತೋಗ್ಲವನ. ನಾ ಗಾಡಿ ಮಾತ್ರ ಹೊಡ್ತಿರ್ತೀವಿ ಅಂತ ಟೈಮ್ ಪೂಜೆ ಮಾಡಕ್ ದಕ್ಷಿಣ ಬರ್ತೀವಿ. ಎತ್ ಸದೋಗ್ ಕೇಳಲ್ಲ, ನಾವು ಕಾಲ್ ಮುಖಂಡ್ರು ಕೇಳಲ್ಲ ಅಂತ ಎತ್ತಿ ಕಡೆ ಹೊಡೆಯೋದು. ಅದೇ ಫೈಟ್, ಅದೇ ಕರ್ನಾಟಕ, ಅದೇ ಇಂಡಿಯಾ, ಅದೇ ಭಾರತ. ಸಿದ್ದು ಅಂತ ಸರ್, ಸೊಲ್ಲಾಪುರ. ಇವತ್ತು ಅಮ್ಮನವರ ಅಂದ್ರೆ ಅಂತರಗಟ್ಟೆ ಅಮ್ಮನವರ ಬಾನಕ್ಕೆ ಇವತ್ತು ಇಡೀ ತರೀಕೆರೆ ತುಂಬಾ ಇವತ್ತು ಕುರಿ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಹೌದು. ಈ ವ್ಯಾಪಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿದೆ. ನಾವು ನಿನ್ನೆ ನೈಟ್ ಬಂದಿದ್ವಿ. ನಿನ್ನೆ ನೈಟ್ ಇಂದ 15 ಮರ ಮಾಡಿದ್ವಿ ಆಲ್ರೆಡಿ. 10 ಮರ ಉಳಿದಿದ್ದಾವೆ. ಎಲ್ಲ ಒಳ್ಳೆ ರಾತ್ರಿಯಿಂದ ಶುರುವಾಗುತ್ತೆ ಈ ಒಂದು ವ್ಯಾಪಾರ. ಇದು ಶನಿವಾರ ಮಧ್ಯಾಹ್ನದಿಂದಲೇ ಶುರು ಆಗುತ್ತೆ. ಶನಿವಾರ ಮಧ್ಯಾಹ್ನದಿಂದ ಶುರು ಆಗುತ್ತೆ. ವ್ಯಾಪಾರದವ್ರು ಬಂದ್ ತಗೊಂಡು ಹೋಗ್ತಾ ಇದ್ದಾರೆ.
ಅಲ್ಲ ಏನ್ ರೇಟ್ ಓಡ್ತಾ ಇದೆ? ರೇಟು ಮರೆ ಮೇಲೆ ಸರ್ ಎರಡೆಲ್ಲವೆಲ್ಲ 24, 25, 26, 28 ತನಕ ಹೋಗ್ತವೆ. ಅಲ್ಲಿಂದವೆಲ್ಲ 22, 22 ಹೋಗ್ತಾ ಇದಾವೆ. ಚೆನ್ನಾಗ್ ಹೋಗ್ತಾ ಇದೆ ಸರ್. ರೇಟಿಗೆ ಅಂತ ಸಮಸ್ಯೆ ವರ್ತಕ್ಕೂ ಚೆನ್ನಾಗ್ ತಗೊಂತ ಇದ್ರೆ ಹಬ್ಬ ಜೋರ ನಡೀತಾ ಇದೆ. ಹಂಗಾಗಿ ಮಾಲ್ ಮೇಲೆ ಒಳ್ಳೆ ಲುಕ್ ತಗೊಂಡಿದ್ದೀವಿ. ಅಂದ್ರೆ ಈ ವರ್ಷ ಅತಿ ಹೆಚ್ಚಾಗಿ ಕುರಿ ವ್ಯಾಪಾರ ಆಗ್ತಾ ಇದೆ ಜನರು ಕೇಳ್ಪಟ್ವಿ. ರೈತರು ಸದ ಉತ್ಸಾಹದಿಂದ ಚೆನ್ನಾಗ್ ಸಾಕಿದ್ದಾರೆ. ಸೆಟ್ಗಳಲ್ಲೆಲ್ಲವ ಫಾರಂ ಅಲ್ಲಿ 10, 15 ಸಾಕ್ತಿದ್ದಾರೆ. ಎಲ್ಲ ಸೆಲೆಕ್ಷನ್ ಮರಿಗಳನ್ನ ತಗೊಂಡಿದ್ದಾರೆ ಆದಷ್ಟು. ಅಂದ್ರೆ ಜನಗಳಲ್ಲಿ ಯಾವ ತರ ಮರಿಯನ್ನ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ? ಈ ವರ್ಷ ಬಂದಾರ ಮುಂದಕ್ಕೆ ಯಾವ ಮರ ತಗೊಂಡ್ರೆ ಸೇಲ್ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಸೆಲೆಕ್ಷನ್ ಸಮಾರ ತಗೊಂಡಿದ್ದಾರೆ ಸರ್. ಅದೇ ಹಿಂದಿನ ವರ್ಷದ ಬೇರೆ ತರದ್ದು ಒಂದು ವ್ಯಾಪಾರವನ್ನು ನೋಡ್ಕೊಂಡಿದ್ರು. ಈಗ ಈ ವರ್ಷ ಒಂದು ಬೇರೆ ತರದ ವ್ಯಾಪಾರದಲ್ಲಿ ಅಲ್ಲಿ ಕೇಳ್ತಾ ಇದ್ರು. ಆ ಉದ್ದೇಶಕ್ಕೋಸ್ಕರ ಈ ವರ್ಷ 2 ತಗೊಂಡಿದ್ವಿ ಸೆಲೆಕ್ಷನ್ ಮರಿಗಳು. ಅದ್ರಲ್ಲಿ ತರೀಕೆರೆಯಲ್ಲಿ ಅಂದ್ರೆ 2 ಮರಿಗಳು, ದೊಡ್ಡ ಟಗರುಗಳು, ಫೈಟ್ ಮರಿ ಅಂತ ಸೆಲೆಕ್ಷನ್ ಮಾಡೋದು. ಈ ಸಣ್ಣ ಗುರುಗಳು, ಹೆಣ್ಣು ಗುರುಗಳು ಯಾಕೆ ಅಂತದ್ದು ಫೈಟ್ ಗುರಿಗಳನ್ನ ಮತ್ತೆ ಟಗರು ಮರಿಗಳನ್ನ ಮಾಡೋದು ಒಳ್ಳೆ ಒಬ್ರಿಗಿಂತ ಒಬ್ರು ರೇಟ್ ಜಾಸ್ತಿ ಇರೋ ತಗೋಬೇಕು ಅನ್ನೋ ಉದ್ದೇಶ ಅವ್ರದಿರುತ್ತೆ. ಅಂದ್ರೆ ನಾವು ಮುಂದೆ ತಾವು ಮುಂದೆ ರೇಂಜ್ಗೆ ಹತ್ತೊಂದು ಮನೆಯವರು 25,000, 28,000 ತರಬೇಕು ಅನ್ನೋದು ಅವ್ರ ಟಾರ್ಗೆಟ್ ಇರುತ್ತೆ. ಹಂಗಾಗಿ ದೊಡ್ಡ ಮರಿಗಳನ್ನ ತಾಂತಾರೆ ಅವರು ತಗೊಂತಾರೆ. ಹೌದು. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅರ್ಕೆ ಕಿಟ್ಟಣ ಅಂತ. ತರೀಕೆರೆಯಲ್ಲಿ ಅಮ್ಮನಬ್ಬ ವಿಶೇಷವಾದಂತ ಅಮ್ಮನಬ್ಬ ಇತಿಹಾಸ ಸೃಷ್ಟಿ ಮಾಡಿಟ್ಟಿದ್ದು. ಇಲ್ಲಿ ಬಹಳ ಸಾವಿರಾರು ಕುರೆ, 2-3 ಸಾವಿರ ಕುರೆ ಕೊಯ್ತಾರೆ. ದೊಡ್ಡ ಹಬ್ಬ, ವಿಶೇಷವಾದ ಗಾಡಿ ಬಿಡ್ತಾರೆ. ನಂದೊಂದು ಕ್ವಶನ್, ಹೇಳ್ರಿ. ಈಗ ನೀವು ನಮ್ಮಂತ ಯುವಕರಾಗಿದ್ದಾಗ ಅಂತರ್ಗಟ್ಟೆ ಅಮ್ಮನ ಹಬ್ಬ ಯಾವ ತರ ನಡೀತಾ ಇತ್ತು? ಇವತ್ತು ಅವತ್ತು ನಡೀತಾ, ಅವತ್ತು ಬರ್ತಂದಲ್ಲಿ ಇದ್ದಂಗೆ ನಡೀತಿತ್ತು. ಇವತ್ತು ಎಲ್ಲ ಅನುಕೂಲತೆ ಕಾಲದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತೈತೆ. ಎಲ್ಲ ಬಹಳ ವಿಶೇಷವಾಗಿ ಹಬ್ಬ ಮಾಡ್ತಾರೆ. ಎಲ್ಲ ನೆಂಟರಿಷ್ಟೆಲ್ಲ ಕರೀತಾರೆ, ಬಂಧು ಬಳಗಳೆಲ್ಲ ಬರ್ತಾರೆ. ಬಹಳ ಜೋರ ನಡೀತಿತ್ತು. ಅಂದ್ರೆ ಈ ವರ್ಷ ಎಷ್ಟು ಕುರಿ ವ್ಯಾಪಾರ ಮಾಡಿ? ನಾವು ಎಲ್ಲಾ ಮನೆಗೆ 2, 1, 3 ಕೊಯ್ಕೊಂತಾರೆ. ತರೀಕೆರೆ ಟೋಟಲ್ 2,000, 3,000 ಕುರಿ ಬೀಳುತ್ತೆ. 4,000, 5,000 ತನಕ ಕುರಿ ಬೀಳುತ್ತೆ. 5,000 ಎಲ್ಲ ಕೊಯ್ತಾರೆ. ಗುರುವಾರ ಅಂತರ್ಗಟ್ಟೆ ಜಾತ್ರೆಗೆ ಗಾಡಿ ಬಿಡ್ತಾರೆ. ಇದು ವಿಶೇಷವಾದ ಹಬ್ಬ. ಎತ್ತಿನ ಗಾಡಿ ಬಹಳ ಜೋರ ಇರುತ್ತೆ. ಇಂಥ ಎತ್ತಿನ ಗಾಡಿ ಎಲ್ಲ ನೋಡಕ್ ಸಾಧ್ಯ ಇಲ್ಲ. ಅಂತ ಜೋರಾದ ಎತ್ತಿನ ಗಾಡಿ ಬಿಡ್ತಾರೆ ಇಲ್ಲಿ ನಮ್ಮ ವಿಚಾರಲ್ಲಿ. ಬಹಳ ಜೋರ ನಡೆಯುತ್ತೆ. ಹೌದು. ಅಂದ್ರೆ ಈ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಹಬ್ಬ ಯಾವ ತರ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ? ಎಲ್ಲ ಬಂಧು ಬಳಗಳೆಲ್ಲ ಬರ್ತಾರೆ. ಬಹಳ ವಿಶೇಷವಾಗಿ ಮಾಡ್ತೀವಿ. ನೆಂಟರಿಷ್ಟ ಎಲ್ಲ ಬರ್ತಾರೆ. ವಿಶೇಷವಾಗಿ ಕೂಡ ಹೋಗ್ತೀವಿ. ಗದ್ದೆ ಪದೇ ಎಲ್ಲ ಚೆನ್ನಾಗಿರ್ತೈತಲ್ಲ, ಸುಂದರ ಖುಷಿ ಆಗಿರ್ತೈತಿ. ಎಲ್ಲ ಚೆನ್ನಾಗಿರ್ತದೆ. ಬಹಳ ಜೋರ ಹಬ್ಬ. ನಿಮ್ಮ ಹೆಸರು? ಪರಮೇಶ್ ಅಂತ. ಪರಮೇಶ್, ಯಾವ ಊರಿಂದ? ಎರೆಹಳ್ಳಿಯಿಂದ. ಎರೆಹಳ್ಳಿಯಿಂದ. ಇವತ್ತು ನೀವು ಇಲ್ಲಿಗೆ ಕುರಿ ವ್ಯಾಪಾರಕ್ಕೋಸ್ಕರ ಬಂದಿದ್ದೀರಾ? ಏನ್ ಅನ್ಸುತ್ತೆ ಈ ಹಬ್ಬದ ಬಗ್ಗೆ? ಹಬ್ಬದ ಬಗ್ಗೆ ನಮ್ಮ ಸುತ್ತಮುತ್ತ ನಮ್ಮ ತಾಲೂಕು, ಕರ್ನಾಟಕ ತಾಲೂಕಲ್ಲಿ ಇದೆ, ಜಿಲ್ಲೆಯಲ್ಲಿ ಇದೆ. ನಮ್ಮ ಅಂತರ್ಗಟ್ಟೆ ಅನ್ನೋದು ಜಾತ್ರೆ ಮಾಡೋಕ್ಕಾಗಿ ನಮ್ಮ ಕಡೂರು ತಾಲೂಕು, ಅಜ್ಜಂಪುರ ತಾಲೂಕು ಮತ್ತು ತರೀಕೆರೆ ತಾಲೂಕು, ಹೊಸದುರ್ಗ ತಾಲೂಕುಗಳೆಲ್ಲ ಜಾತ್ರೆಗಳನ್ನು ಜೋರಾಗಿ ಹಬ್ಬವನ್ನು ಮಾಡುತ್ತೇವೆ. ಹಂಗಾಗಿ ನಮ್ಮ ತರೀಕೆರೆಯಲ್ಲಿ ಮಾರ್ಕೆಟ್ ಅಲ್ಲಿ RMC ಮಾರ್ಕೆಟ್ ಅಲ್ಲಿ ಕುರಿಗಳು ಬಂದವೆ. ಅದನ್ನು ವ್ಯಾಪಾರ ಮಾಡಲು ಅಂತ ನಾವು ಬಂದಿದ್ದೇವೆ. ಅಲ್ಲ, ಈಗ ಹೋದ ವರ್ಷಕ್ಕಿಂತ ಈ ವರ್ಷ ಕುರಿನೂ ಜಾಸ್ತಿ ಆಗಿದೆ, ಮತ್ತೆ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಏನ್ ಹೇಳ್ತೀರಾ? ಅದೇ ಮೇಲೆ ಪ್ರಪಂಚದಲ್ಲಿ ಎಲ್ಲಾ ಜನಸಂಖ್ಯೆ ಜಾಸ್ತಿ ಆಗ್ತೈತೆ ಹೊರತು ಅಲ್ಲಿ ಕುರಿಗಳು ಜಾಸ್ತಿ ಆಗ್ತವೆ. ಕುರಿಗಳು ಸಾಕಾಣಿಕೆಗಳು ತುಂಬಾ ಜನಗಳನ್ನು ಸಾಕಾಣಿಕೆ ಮಾಡ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಬೆಳವಣಿಗೆ ಮಾಡ್ತಾರೆ. ಈ ವರ್ಷದ ಹಬ್ಬದ ಸ್ಪೆಷಾಲಿಟಿ ಯಾವ ತರ ಆಚರಣೆಯನ್ನ ಮಾಡ್ತಾ ಇದೀರಾ ನಿಮ್ಮ ಊರಲ್ಲಿ? ನಮ್ಮೂರಲ್ಲಿ ಹೋಸತಿಗಿಂತಲೂ ಈ ಸತಿ ಒಂದು 10% ಜಾಸ್ತಿ ಆಗಿ ಆಚರಣೆ ಮಾಡ್ತಾ ಇದ್ದೇವೆ. ಅಂದ್ರೆ ಈ ಸಲ ಕುರಿಗಳ ರೇಟ್ ಎಲ್ಲ ಯಾವ ರೀತಿ ಇದೆ? ಕುರಿಗಳ ರೇಟ್ ತುಂಬಾ ಕಾಸ್ಟ್ಲಿ ಆಗಿದೆ. ಹಂಗಾಗಿಬಿಟ್ಟು ಎಷ್ಟೇ ಕಾಸ್ಟ್ಲಿ ಆದ್ರೂ ಬಿಡೋಲ್ಲ, ಹಬ್ಬ ಮಾಡೋದಂತ ಬಿಡೋದಿಲ್ಲ. ಅದು ಕಾಸ್ಟ್ಲಿ ಆಗಿದ್ರು ಚಿಂತೆ ಇಲ್ಲ, ಹಬ್ಬದ ಕ್ರೇಜ್ ಅಂತ ಹಬ್ಬ ಮಾಡ್ಲೇಬೇಕು ಅನ್ನೋ ಉದ್ದೇಶವಾಗಿ ಇವತ್ತು ವ್ಯಾಪಾರಕ್ಕೆ ಬಂದಿದ್ದೀರಾ? ಕುರಿ ವ್ಯಾಪಾರ ಮಾಡಿದೀರಾ? ಮಾಡಿಲ್ಲ, ಮಾಡಲು ಇವಾಗ ಬಂದಿದ್ವಿ. ಕುರಿ ವ್ಯಾಪಾರ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಕರಿಯಪ್ಪ ಅಂತೇಳಿ ಯಾವ ಊರಿಂದ ಬಂದಿದ್ದೀರಾ? ಬಂದಿದ್ದೀವಿ. ಹೊಸದುರ್ಗದಿಂದ. ಅಂದ್ರೆ ಅಂತರ್ಗಟ್ಟೆಮ್ಮನವರ ಜಾತ್ರೆ ಬಾನಕ್ಕೆ ತರೀಕೆರೆನಲ್ಲಿ ಮೊದಲನೇ ಬಾನ, ಮೊದಲನೇ ದಿವಸದಿಂದಾನೇ ಇಲ್ಲಿಂದ ಶುರು ಆಗೋದು. ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಂತೆಯನ್ನ ಏರ್ಪಡಿಸಿದ್ದಾರೆ. ಈ ನೀವು ಇಲ್ಲಿಗೆ ಸಂತೆ ಅಂದ್ರೆ ವ್ಯಾಪಾರಸ್ಥರಾಗಿ ಬಂದಿದ್ದೀರಾ? ಏನ್ ಅನ್ಸುತ್ತೆ ಈ ಒಂದು ವ್ಯಾಪಾರಸ್ಥರಿಗೆ? ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ. ಪರವಾಗಿಲ್ಲ, ನಡೀತಿ ಪಟ್ಟಿ ವರ್ಷಕ್ಕೊಂದ್ಸರಿ ಹಾಕ್ಬೇಕು ಅನ್ನೋದು ಒಂದು ಇದಿರುತ್ತಲ್ಲ, ಕಲೆ. ಅದು ತರೀಕೆರೆಗೆ ಒಂದ್ಸರಿ ಪಟ್ಲಿ ಹಾಕ್ಬೇಕು, ಮಾರ್ಬೇಕು ಅನ್ನೋದಿರುತ್ತೆ. ಯಾಕೆ ತರೀಕೆರೆಗೆ ಅತಿ ಹೆಚ್ಚು ಯಾಕೆ? ಅಮ್ಮನ್ ಬಾನಲ್ಲ, ಅಂತರ್ಗಟ್ಟೆ ಬಾನಲ್ಲ, ಕ್ರೇಜ್ ಒಂಚೂರು ಜಾಸ್ತಿ ಇರುತ್ತಲ್ಲ. ನಮ್ದು ಒಂದ್ ನಡೆಸ್ಬೇಕು ನಾವು ಅನ್ನೋದೊಂದು ಹುಮಾಸ್ ಇರುತ್ತಲ್ಲ, ಅದಕ್ಕೆ ನಡೆಸ್ತೀರಾ? ಈ ವರ್ಷದ ವ್ಯಾಪಾರ ಯಾವ ರೀತಿ ಇದೆ? ಈ ವರ್ಷ ಸ್ವಲ್ಪ ಡಲ್ಲು.
ಡಲ್ ಇದೆ. ಅಂದ್ರೆ ಈಗ ಜನಗಳು ಯಾವ ತರ ನಿಮಗೆ ಅದನ್ನ ವ್ಯಾಪಾರಸ್ಥರು ಕೇಳ್ತಾರೆ? ಕಮ್ಮಿ ಕೇಳ್ತಾರೆ, ಒಬ್ಬೊಬ್ರು ಜಾಸ್ತಿ ಕೇಳ್ತಾರೆ. ಒಟ್ಟು ವ್ಯಾಪಾರ ಈ ವರ್ಷ ಒಂದ್ ಸ್ವಲ್ಪ ಡಲ್ಲೆ. ಈ ವರ್ಷ ಮರಿ ಎಲ್ಲ ಸಾಕ್ಬಿಟ್ಟಿದಾರಲ್ಲ, ಜಾಸ್ತಿ ಇಲ್ಲ ವ್ಯಾಪಾರ ಡಲ್ಲು. ಅಂದ್ರೆ ಈಗ ಮರಿಗಳನ್ನ ಅಂದ್ರೆ ಎಲ್ಲಿಂದ ಮತ್ತೆ ಬರೀ ಸಾಕಿರೋ ಮರಿಗಳನ್ನ ತರ್ತಾರ ಅಥವಾ ಏನಾದ್ರು ಫಾರಂ ಗಳಿಂದ ಅಥವಾ ಬೇರೆ ಕಡೆ ಏನಾದ್ರು ತರ್ತಾರ? ಫಾರಂ ಇಂದ ಸಾಕಿರೋವು ಫಾರಂ ಎರಡು ಬರುತ್ತೆ. ಎರಡು ಬರುತ್ತೆ. ಅಂದ್ರೆ ಫಾರಂ ಮರಿಗಳಿಗೆ ಯಾವ ತರ ಬೆಲೆ ಇದೆ ಮತ್ತೆ ಸಾಕಿರೋದಕ್ಕೆ ಯಾವ ತರ ಬೆಲೆ ಇದೆ? ಫಾರಂಗೂ ಬೆಲೆ, ಸಾಕಿರೋಕ್ಕೂ ಬೆಲೆ ಐತೆ, ಫಾರಂಗೂ ಒಂದ್ ಸ್ವಲ್ಪ ಫಾರಮಿಗೆ ಬೆಲೆ ಕಮ್ಮಿ. ಅದೇ ಸಾಕಿರೋದಾದ್ರೆ ಎಲ್ಲಾ ಕಡೆಯಿಂದ ಹೋಗಿ ತಿರ್ಗಿಸ್ಕೊಂಡು ಬಂದಿರುತ್ತೆ ನಾಟಿ ಮರಿ. ಒಂಥರ ಇದಾಗಿ ಬಂದಿರುತ್ತೆ. ಫಾರಂ ಮಾಡಿರೋದ್ರಿಂದ ಮನೇಲೆ ಅದನ್ನ ಇಟ್ಕೊಂಡು ಸಾಕಂತ ವ್ಯವಸ್ಥೆನ ಮಾಡಿದೀರಾ? ಓಕೆ ಸರ್, ಥ್ಯಾಂಕ್ ಯು. ಸರ್ ಗೋಪಾಲ್, ಯಾವ ಊರಿಂದ ಸರ್? ತರೀಕೆರೆಯಿಂದಾನೆ. ಹೇಗನ್ಸುತ್ತೆ ಸರ್ ಈ ವರ್ಷದ 2026 ಅಂತರಗಟ್ಟೆ ಅಮ್ಮನ ಖುಷಿ ಆಗುತ್ತೆ ಸರ್. ಅಮ್ಮನಬ್ಬ ಅಂದ್ರೆ ಎಲ್ಲರಿಗೂ ಕ್ರೇಜಿ, ಖುಷಿ, ಒಂದು ಸಂಭ್ರಮ, ದೊಡ್ಡ ಹಬ್ಬ. ನಮ್ಮೂರಲ್ಲಿ ಪ್ರತಿ ಹಬ್ಬಕ್ಕಿಂತ ಈ ಹಬ್ಬ ಭಾರಿ ಜೋರು ಸರ್. ಮಾಡಕ್ಕೆ ಖುಷಿ. ಒಂದು ವಾರ ಹಬ್ಬ ನಡೆಯೋದು ಇಲ್ಲಿ. ಅಮ್ಮನಬ್ಬ ಮಂಗಳವಾರ ದಿವಸ ಜೋರು ಅಂದ್ರೆ ಕುರಿಗೆ ರೇಟು 100 ರೂಪಾಯಿ ಜಾಸ್ತಿ ಆಗ್ಲಿ, 1000 ರೂಪಾಯಿ ಜಾಸ್ತಿ ಆಗ್ಲಿ, ತಾಣಕ್ಕೆ ರೆಡಿ ಇರ್ತಾರೆ ಸರ್. ರೆಡಿ ಇರ್ತಾರೆ ಅಂತ ಕ್ರೇಜ್ ನಮ್ಗೆ ಈ ಹಬ್ಬದಲ್ಲಿ ಸಿಗುತ್ತೆ. ಕ್ರೇಜ್ ಸಿಗುತ್ತೆ. ಆಮೇಲೆ ಗಾಡಿ ಓಡ್ತಾರಲ್ಲ, ಗಾಡಿಗೆ ಹೆಚ್ಚಿಗೆ 2 ಲಕ್ಷ 3 ಲಕ್ಷ ಎತ್ಕೊಟ್ಬಿಟ್ಟು ತರ್ತಾರೆ. ಅದಕ್ಕೆ ನೀವೇನಾದ್ರು ಈ ವರ್ಷ ಗಾಡಿ ಓಡ್ತಿದ್ದೀರಾ? ಇಲ್ಲ ಸರ್, ಬೇರೆಯವ್ರು ಓಡ್ತಾರೆ, ನಾವು ಓಡಿಲ್ಲ. ಬೇರೆಯವ್ರು ಓಡ್ತಾರೆ, ಅವ್ರ ಜೊತೆ ನಾವು ಹೋಗ್ತೀವಿ ಸರ್. ಅದೇ ಅವ್ರ ಜೊತೆಗೆ ನೀವು ಖುಷಿಯಾಗಿ ಹೋಗ್ತೀರಾ ಜಾತ್ರೆಗೆ? ಗಾಡಿ ಏನಂದ್ರೆ ಈ ಸತಿ ವಿಶೇಷ ನಮ್ಮ ಶಾಸಕರದ್ದು ಅವತ್ತೇ ಬರ್ತಾರೆ ಇದೆ. ಜನಪ್ರಿಯ ಶಾಸಕರು ಅವ್ರದ್ದು ಒಂದ್ ಜೊತೆ ಎತ್ತು ಗಾಡಿ ಓಡ್ತಾರೆ. ಚೆನ್ನಾಗಿದೆ ಈ ಸತಿ. ಅದೇ ಶಾಸಕರೇ ನಿಂತ್ಕೊಂಡು ಗಾಡಿ ಓಡ್ತಾರ? ಹೌದೌದು, ಈ ಸತಿ ಅವ್ರದ್ದು ಇದೆ. ಇವಾಗ ಈ ಸತಿ ಗಾಡಿ ಓಡೋ ದಿವಸ ಅವ್ರದ್ದು ಬರ್ತಡೇ ಇದೆ, ಹಾಗಾಗಿ ಇನ್ನೂ ಕ್ರೇಜ್ ಇದೆ. ಇನ್ನೂ ಅದ್ದೂರಿಯಾಗಿ ಆಚರಣೆ ಆಗ್ತದೆ. ಆಚರಣೆ ಜೊತೆಗೆ ಒಂದು ಹಬ್ಬ ಸಂದರ್ಭವನ್ನು ಕೂಡ ಅತಿ ಹೆಚ್ಚಾಗಿದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಮೈಲಾರಪ್ಪ, ಯಾವ ಊರಿಂದ? ವೀರಾಪುರ ಹೊಸೂರು. ಅಜ್ಜಂಪುರ ತಾಲೂಕು, ವೀರಾಪುರ ಹೊಸೂರು. ಇವತ್ತು ಅಂತರಘಟ್ಟ ಅಮ್ಮನ ಹಬ್ಬ ವಿಶೇಷವಾಗಿ ಇವತ್ತಿಲ್ಲಿ ಬಂದಿದ್ದೀರಾ? ಯಾವ ತರ ಇದೆ? ಒಳ್ಳೆ ಮಾಲದ್ದಂಗೆ ವ್ಯಾಪಾರ ಆಗ್ತಾ ಇದೆ. ಒಳ್ಳೆ ವ್ಯಾಪಾರ, ಒಳ್ಳೆ ಮಾಲಿಗೆ, ಮಾಲಿನ ತಲೆ ಮೇಲೆ ವ್ಯಾಪಾರ. ಎಷ್ಟ್ ಮಾಡಿದ್ರೆ ವ್ಯಾಪಾರ ಈ ಸಲ? ಈ ಸಲ 20 ಕುರಿ ಮಾರಿದೀನಿ, ಇನ್ನು 20 ಕುರಿ ಅದಾವೆ. ಒಟ್ಟು 40 ಕುರಿ ತಗೊಂಡ್ಬಂದಿದ್ದೀರಿ? 40 ಕುರಿ ತಗೊಂಬಂದಿನಿ. ಅಲ್ಲ, ಜನಗಳಿಗೆ ಯಾವ ತರ ಕುರಿ ವ್ಯಾಪಾರಕ್ಕೆ ಬರ್ತಾರೆ? ಅದೇ ಮಾಲಿನಂತ ವ್ಯಾಪಾರ ಮಾಡ್ತಾರೆ. ಅಲ್ಲ, ಈ ಸಲ ನೀವು ಯಾವ ತರ ಮಾಲ್ ತಂದಿದ್ದೀರಾ? ಮಾಲ್ ತಂದಿರೋದು 20,000 ಅಂತಂದು 25 ಕೊಡ್ತಾ ಇದೀವಿ. 20,000 ತಂದು 25 ಕೊಡ್ತಾ ಇದ್ದೀರಾ? ಒಟ್ಟು 40 ಕುರಿಲಿ 20 ಕುರಿ ವ್ಯಾಪಾರ ಮಾಡ್ಕೊಂಡಿದ್ದೀರಾ? ಏನ್ ಅನ್ಸುತ್ತೆ ಹಬ್ಬದ ಬಗ್ಗೆ? ಒಳ್ಳೆ ವ್ಯಾಪಾರ, ಚೆನ್ನಾಗಿದೆ. ಚೆನ್ನಾಗೈತೆ. ಅದೇ ಈ ಸಲ ನಿಮ್ಮೂರಲ್ಲಿ ಅಂತರಘಟ್ಟ ಅಮ್ಮನ ಹಬ್ಬ ಯಾವ ತರ ಮಾಡ್ತೀರಾ? ಒಳ್ಳೆ ಜೋರ ಮಾಡ್ತೀವಿ. ಜೋರಾಗಿ ಏನ್ರಿ ಯಾವ ತರ? ಯಾವ ತರ ಅಂದ್ರೆ ಗಾಡಿ ಪಾಡಿ ಓಡಿ ಒಳ್ಳೆ ಚೆನ್ನಾಗ್ ಮಾಡ್ತೀವಿ. ಚೆನ್ನಾಗಿ ಮಾಡ್ತೀರಾ? ಓಕೆ.